ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಕುಮಾರ್. ಇವತ್ತು ನಮ್ಮ ಅಶ್ವವೇಗದ ಸ್ಟುಡಿಯೋದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಸಿ ರಮೇಶ್ ಕುಮಾರ್ ಅವರಿದ್ದಾರೆ. ಈ ಬಾರಿ ಚುನಾವಣೆ ಕಣಕ್ಕೆ ಅವರು ಸಹ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ಸಹ ಒಂದು 3,000 ಮತಗಳಿಂದ ಅವರು ಸ್ಪರ್ಧೆಯನ್ನು ಮಾಡಿ ಜಯಶೀಲರಾಗಿದ್ದು, ಮತ್ತು ಈ ಬಾರಿ 2ನೇ ಬಾರಿಗೆ ಸಹ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ನಮಸ್ತೆ ಸರ್. ಈ ಬಾರಿ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ, ಮತ್ತು ಚುನಾವಣೆ ಯಾವ ರೀತಿ ನಿಮ್ಮ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದೀರಾ ಸರ್? ಈ ಬಾರಿ ನಾವು ಚುನಾವಣೆಗೆ ಡಿಸೆಂಬರ್ 14ನೇ ತಾರೀಕು ನಿಗದಿಯಾಗಿದೆ. ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ನಾವು ಕಳೆದ 40 ತಿಂಗಳಿಂದ ಗುತ್ತಿಗೆದಾರರಿಗೆ ಕೆಲಸಗಳನ್ನು ನಿರ್ವಹಿಸಿದ್ದೀವಿ. ಹಾಗೆ ಆ ಒಂದು ಕೆಲಸಗಳೇ ನಮಗೆ ಶ್ರೀರಕ್ಷೆ. ಆ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಷಯ. ಹಾಗೆ ರಾಜ್ಯದಲ್ಲಿ ಇವತ್ತು ಈ ಸಂಘಟನೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟಿಸಿ ಇವತ್ತು ಪ್ರತಿಯೊಬ್ಬ ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು, ಕಾನೂನಿನ ಅರಿವು, ಜಾಗೃತಿ, ಹಾಗೆ ಈ ಸಂಘಟನೆಯ ಉದ್ದೇಶ ಏನು ಅನ್ನೋದನ್ನು ಇವತ್ತು ಇಡೀ ರಾಜ್ಯದ ಸುಮಾರು ಕಳೆದ 40 ತಿಂಗಳಿಂದ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ 3ರಿಂದ 4 ಬಾರಿ ಭೇಟಿ ಕೊಟ್ಟು ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ. ಸೊ ಅದರಿಂದ ಈ ಚುನಾವಣೆ ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಸರ್. ಸರ್, ಈಗ ಸಿ ರಮೇಶ್ ಅವರು ಗುತ್ತಿಗೆದಾರರಾದದ್ದು ಯಾವ ರೀತಿ, ಮತ್ತು ನಿಮ್ಗೆ ಯಾವ ರೀತಿ ಪ್ರೇರಣೆ ಆಯಿತು? ನಿಮ್ಮ ಮನೆಯವರಲ್ಲಿ ಯಾರಾದರೂ ಗುತ್ತಿಗೆದಾರರಿದ್ರಾ, ಮತ್ತು ಯಾವ ರೀತಿ ನೀವು ಈ ಒಂದು ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಸರ್? ಸರ್, ನಮ್ಮ ಮನೇಲಿ ನಾವು ಆ್ಯಕ್ಚುಲಿ ಬಡ ಕುಟುಂಬ, ಒಂದು ಹಳ್ಳಿಯಿಂದ ಬಂದಂಥವ್ರು. ವಿದ್ಯುತ್ ಗುತ್ತಿಗೆದಾರರ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ನಾವು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 92 ಮುಗಿಸಿದೆ. 96ವರೆಗೆ ನಾನು EMIಯನ್ನು ಕಂಪ್ಲೀಟ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ವಿದ್ಯುತ್ ಇಲಾಖೆಗೆ ನಾನು ಅಪಾಯಿಂಟು ಆಗಿದ್ದೆ. ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಲೋಕಸಭೆ ಎಲೆಕ್ಷನ್ ಬಂದಾಗ ಅದೆಲ್ಲ ಓಲ್ಡ್ ಆಯಿತು. ಅವರು ಪ್ರೈಮ್ ಮಿನಿಸ್ಟರ್ ಆದರು. ಸೊ ಆ ಸಂದರ್ಭದಲ್ಲಿ ಏನು ಮಾಡಿದೆ, ನಾನು ನನ್ನ ಸ್ವಂತ ವೃತ್ತಿಯನ್ನು ಮಾಡಬೇಕು ಅಂತ ನಾನು 97ನೇ ಇಸ್ವಿಯಲ್ಲಿ ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸನ್ನು ಪಡೆದು ನಾನು ಸಾಮಾನ್ಯವಾಗಿ ಒಂದು ಬೈಸ್ಕಲಲ್ಲಿ ನನ್ನ ಕೆಲಸವನ್ನು ಪ್ರಾರಂಭಿಸಿದೆ. ನಾನು ಗ್ರಾಹಕರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸ್ ಪಡೆದು ನಾನು ಇವತ್ತು ಈ ಸಂಸ್ಥೆ, ಈ ವೃತ್ತಿ ವಿದ್ಯುತ್ ಗುತ್ತಿಗೆದಾರರ ವೃತ್ತಿ ನನಗೆ ಎಲ್ಲವನ್ನ ಕೊಟ್ಟಿದೆ. ಈ ವೃತ್ತಿಯಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಕುಟುಂಬ, ನನಗೆ ಸಂಬಂಧಪಟ್ಟಂಥ ನನ್ನ ಫ್ಯಾಮಿಲಿ ಮೆಂಬರ್ಸು ಈ ವೃತ್ತಿಯಲ್ಲಿ ತುಂಬ ಅದ್ಭುತವಾಗಿ ನಾನು ಇದ್ದೀನಿ ಸರ್. ಸೊ ಈ ಒಂದು ನನ್ನ ಎಜುಕೇಷನ್ ಬೇಸ್ ಮೇಲೆ ನಾನು ವಿದ್ಯುತ್ ಗುತ್ತಿಗೆದಾರ ಆದೆ ಸರ್. ಈಗ 3 ವರ್ಷ ಆಗಿದೆ ಮತ್ತೆ ಎಲೆಕ್ಷನ್ ಆಗಿ. ಸೊ ಯಾವ ರೀತಿ 3 ವರ್ಷದಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಮತ್ತು ನಿಮಗೆ ಗುತ್ತಿಗೆದಾರರು ಏನಕ್ಕೆ ಓಟ್ ಹಾಕಬೇಕು, ಏನೆಲ್ಲ ಅವ್ರಿಗೆ ಕಾರ್ಯರೂಪಕ್ಕೆ ಅವ್ರ ಕುಟುಂಬ ಆಗಿರ್ಬೋದು, ಮತ್ತು ಅವರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಸರ್ 3 ವರ್ಷದಲ್ಲಿ? 3 ವರ್ಷದಲ್ಲಿ ಪ್ರಮುಖವಾಗಿ ನಾವೇನು 2022 ಜೂನಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹಿಂದೆ 2017ರಲ್ಲಿ ವಾಸ ದೃಢೀಕರಣ ಪತ್ರವನ್ನು ಜಾರಿಯಾಗಿತ್ತು. ಅದು ಸುಮಾರು 4.5 ವರ್ಷದಿಂದ ನಿರಂತರವಾಗಿ ಜಾರಿಯಾಗಿದ್ದ ಸಂದರ್ಭದಲ್ಲಿ ನಾವು 2022 ಗೆದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬರು, ಹಾಗೆ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಆರ್ಗನೈಜೇಷನ್ ಬಗ್ಗೆ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಮಾಡಿ, ವಾಸ ದೃಢೀಕರಣ ಪತ್ರದಿಂದ ಏನೂ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಮನದಟ್ಟು ಮಾಡಿ ಅದನ್ನು ನಾವು ಮೊದಲಿಗೆ ಫಸ್ಟ್ ರದ್ದು ಮಾಡಿದ್ವು. ಸ್ಥಳೀಯವಾಗಿ KTTP ಆ್ಯಕ್ಟ್ ಬದಲಾವಣೆ ಆಗಿತ್ತು. ಮೊದಲು 1 ಲಕ್ಷ ಅಷ್ಟೇ ವಿತೌಟ್ ಟೆಂಡರ್ ಕೊಡುವಂಥ ವ್ಯವಸ್ಥೆ ಇತ್ತು. ಅದು KTTP ಆ್ಯಕ್ಟು ಆವಾಗ ಹಿಂದೆ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷಕ್ಕೆ ಮಾಡಿದ್ದು. ಅದನ್ನು 5 ಲಕ್ಷದ ಕಾಮಗಾರಿಗಳನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಅವತ್ತಿನ ಇಂಧನ ಸಚಿವರು OC ಮತ್ತು ತುಂಡು ಗುತ್ತಿಗೆಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡುವಂಥ ಒಂದು ಆದೇಶವನ್ನು ಮಾಡಿದ್ರು. ಅವರಿಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗ್ರಾಹಕರ ಪರ, ಯಾಕೆಂದರೆ OC ರದ್ದಾದದ್ದು ಗ್ರಾಹಕರಿಗೆ ಅನುಕೂಲ ಆಯಿತು. ಹಾಗೆ ಈ ತುಂಡು ಗುತ್ತಿಗೆ ಜಾರಿಯಾದದ್ದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಆಯಿತು. ಗ್ರಾಹಕರು ಮತ್ತು ಗುತ್ತಿಗೆದಾರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಹಾಗೆ ರಾಜ್ಯದಲ್ಲಿ ಗುತ್ತಿಗೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ಏನು ತೊಂದರೆಗಳಾಗ್ತಾಯಿದೆ ಅದಕ್ಕೆ ಹೋರಾಟಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮ ಗುತ್ತಿಗೆದಾರರ ಮಕ್ಕಳ ಎಜುಕೇಷನ್ಗೆ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ನಮ್ಮ ಹಲವಾರು ಜಿಲ್ಲೆಗಳಲ್ಲಿ ಕಟ್ಟಡ ಕಟ್ಟುವಂಥ ಕೆಲಸಗಳು, ನಿವೇಶನವನ್ನು ಪರ್ಚೇಸ್ ಮಾಡಿರೋಂಥದ್ದು, ಹಾಗೆ ಯಾವುದೇ ಗುತ್ತಿಗೆದಾರನಿಗೆ ಏನೇ ಸಮಸ್ಯೆ ಆದ್ರೂ
ವಿತಿನ್ 12 ಅವರಲ್ಲಿ ನಾವು ಅದು ನಾನಿರೋದು ಮೈಸೂರು ಆದ್ರೂ ಬೆಳಗಾಂನ ಅಥಣಿ ಬಾರ್ಡ್ರಿಗೂ ನಾವು 12 ಅವರಲ್ಲಿ ರೀಚ್ ಆಗಿ ಅವರ ಸಮಸ್ಯೆಗಳನ್ನು ನಾವು ಕಳೆದ 40 ತಿಂಗಳಿಂದ ನಾವು ನಿರ್ವಹಿಸ್ಕೊ ಬಂದಿದ್ವಿ. ಸೊ ಗುತ್ತಿಗೆದಾರರು ಸಂಪೂರ್ಣವಾಗಿ ನಮ್ಮ ಕಾರ್ಯದ ಮೇಲೆ ಒಂದು ನಂಬಿಕೆ ಇದೆ, ವಿಶ್ವಾಸವನ್ನು ಮೂಡಿಸಿದ್ದೀವಿ ಸರ್. 2022ರಲ್ಲಿ ಗೆದ್ದು ಬರ್ದಾಗ ನೀವು ಅಧ್ಯಕ್ಷರಾಗ್ತೀರಾ. ಪ್ಯಾಲೇಸ್ ಗ್ರೌಂಡಲ್ಲಿ ಸಮಾವೇಶ ಸಹ ಆಗುತ್ತೆ. ಆ ಒಂದು ಸಮಾವೇಶದ ಒಂದು ಖರ್ಚು ವೆಚ್ಚ ಲೆಕ್ಕವನ್ನು ಸಹ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ಸಂಘದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಹಿಂದೆ ನೋಡಿ, ನಮ್ಮ ಸಂಘ 1922ರಲ್ಲಿ ಸ್ಥಾಪನೆ ಆಗ್ತದೆ. ಮೇಜರ್ ಆ್ಯಂಡ್ರೀಸ್ ಅವರು ಸ್ಥಾಪನೆ ಮಾಡಿದಂಥ ಸಂಘ. ಹಿಂದೆದಂಥ ಆಡಳಿತ ಮಂಡಳಿಯವರು 2020ಗೆ ಚುನಾವಣೆ ಮಾಡಬೇಕಾಗ್ತದೆ. ಅವರ ಅವಧಿ ಮುಗಿದಿದೆ. ಆದರೂ ಅಕ್ರಮವಾಗಿ 2022ರವರೆಗೆ ಸುಮಾರು 2 ವರ್ಷಗಳ ಕಾಲ ಅವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನ್ಯಾಯಾಲಯದ ಮುಖಾಂತರ ನಾವು ಎಲೆಕ್ಷನ್ ಮಾಡೋಕ್ಕೆ ಪರ್ಮಿಷನನ್ನು ತಂದು 2022ಗೆ ಚುನಾವಣೆ ಆಗ್ತದೆ. ಆ ಚುನಾವಣೆ ಸಂದರ್ಭ ಏನಾಗ್ತದೆ, ನಮ್ಮ ಸಂಘಕ್ಕೆ 100 ವರ್ಷ ತುಂಬಿದಂಥ ಸಂಘ. ಆ ಸಂಘವನ್ನು, ಯಾಕಂದರೆ ಕರ್ನಾಟಕದಲ್ಲಿ ಲಕ್ಷಾಂತರ ಸಂಘ ಸಂಸ್ಥೆಗಳಿದೆ, ಅದರಲ್ಲಿ ನಮ್ಮದು ಒಂದು ಸಂಘ. ಆದರೆ ಈ ಸಂಘದ ವ್ಯಕ್ತಿತ್ವ, ಈ ಸಂಘದ ಶಕ್ತಿಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕಿತ್ತು. ಯಾಕಂದರೆ ನಾವು ಒಂದು ಸಂಘದ ಪರವಾಗಿ ಇಂಧನ ಸಚಿವರು, ಇಂಧನ ಅಧಿಕಾರಿಗಳ ಹತ್ರ ಹೋದಾಗ ನಮಗೆ ಒಂದು ರೆಸ್ಪಾನ್ಸ್ ಬೇಕು. ಅದು ಸಿಗಬೇಕು ಅಂದರೆ ನಮ್ಮದು ಬ್ರ್ಯಾಂಡ್ ಆಗಬೇಕು. ಸೊ ಆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಈ ಸಂಘದ ಒಂದು ದೊಡ್ಡ ಸಂಸ್ಥೆ ಇದೆ, ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ಈ ಸರ್ಕಾರಕ್ಕೆ ಮಂದಟ್ಟು ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮೇಯ್ನ್ ಪ್ಯಾಲೇಸಲ್ಲಿ 2 ಡೇಸ್ ಕಾರ್ಯಕ್ರಮವನ್ನು ಮಾಡಿದ. ಅವತ್ತಿನ ಇಂಧನ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಸೋಮಶೇಖರ್, ಸುಧಾಕರ್ ಸರ್ ಅವರು, ಹಾಗೆ ಹಲವಾರು ವಿರೋಧ ಪಕ್ಷದವ್ರನ್ನೂ ಕರೆದಿದ್ದು ನಾವು. ಅವತ್ತಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು, ಡಿ ಕೆ ಸಾಹೇಬರು ಎಲ್ಲರನ್ನೂ ಕರೆದಿದ್ದು. ಎಲ್ಲರೂ ಬಂದಿದ್ದರು, ಅದೇ ಸಿದ್ದರಾಮಯ್ಯ ಸಾಹೇಬರು ಬಂದಿರಲಿಲ್ಲ. ಸೊ ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದ್ರಿಂದ ಅವತ್ತಿನ ಸರ್ಕಾರ ನಮ್ಮ ಬಗ್ಗೆ ಒಂದು ಸೆನ್ಸ್ ಮಾಡ್ತು. ಅಂದರೆ ಒಂದು ಸರ್ವೆ ಮಾಡ್ತೀವಿ, ವಿದ್ಯುತ್ ಗುತ್ತಿಗೆದಾರರು ಎಷ್ಟಿದ್ದಾರೆ ಅಂತ. ಅವರ ಒಂದು ಸೆನ್ಸ್ ಪ್ರಕಾರ ನಾವು ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ 30 ಲಕ್ಷಕ್ಕೂ ಅಧಿಕ ಜನ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದೊಂದು ಪ್ರೂವ್ ಆಯಿತು ಸರ್. ಸೊ ಅವತ್ತಿಂದ ನಮ್ಮ ಸಂಘಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ, ಒಂದು ವ್ಯಾಲ್ಯೂ. ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ಗೆ ಒಂದು ಇಂಧನ ಇಲಾಖೆಗೆ ಹೋದಾಗ ಏನು ಗೌರವ ಸಿಗಬೇಕು, ಹಾಗೆ ಈ ಒಂದು ಸಂಸ್ಥೆಯಿಂದ ಪತ್ರಗಳು ಹೋದಾಗ, ಸಮಸ್ಯೆಗಳು ಹೋದಾಗ ಕೂಡಲೇ ಸ್ಪಂದನೆ ಮಾಡೋದು, ಸರ್ಕಾರದ ಕಾನೂನು ಅಡಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ಬೋದು ಅಷ್ಟೂ ಇಂದಿನ ಸರ್ಕಾರಗಳು ಹಾಗೆ ಇವತ್ತಿನ ಸರ್ಕಾರಗಳು ಮಾಡಿಕೊಡ್ತಾಯಿದೆ. ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ, ಏನು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 2,40,468,000 ರೂಪಾಯಿ ಖರ್ಚಾಗಿದೆ. ಈ ಹಣವನ್ನು ನಾವು ಒಬ್ಬ ಸಾಮಾನ್ಯ ಗುತ್ತಿಗೆದಾರ 5,000ದಿಂದ 1,00,000ವರೆಗೂ ಡೊನೇಷನನ್ನು ಕೊಟ್ಟಿದ್ದೇನೆ. ಸುಮಾರು 2,10,00,000 ಹಣವನ್ನು ನಾವು ಸಂಗ್ರಹಿಸಿದ್ವಿ ಥ್ರೂ ಅಕೌಂಟ್ ಮುಖಾಂತರ. ಬಟ್ ಎಲ್ಲೂ ಕೊಟ್ಟಿಲ್ಲ ಅಂತ ಅವರು ಅಲ್ಲ, ಅಕೌಂಟ್ ಮುಖಾಂತರ ಕೊಟ್ಟಿದ್ದೀವಿ. ಇನ್ನೂ 30 ಲಕ್ಷ ಸಾಲ ಇತ್ತು. ಅದು ಇನ್ನೊಂದು 4-5 ಜನ ಸ್ನೇಹಿತರು ಸೇರಿ ಎಂಟೈರ್ ಶತಮಾನೋತ್ಸವದ ಪ್ರಾಜೆಕ್ಟನ್ನು ಮುಗಿಸಿದ್ವಿ. ನಾವು ಆ ಲೆಕ್ಕಪತ್ರವನ್ನು ಏನು ಕಳೆದ ಬಾರಿ ನಾವು ಕೂಡಲ ಸಂಗಮ ಬಾಗಲಕೋಟೆ ಬಸವ ಕಲ್ಯಾಣದಲ್ಲಿ ನಾವು ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಆ ಸರ್ವ ಸದಸ್ಯರ ಸಭೆಯ ಜನರಲ್ ಬಾಡಿ ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ, ಏನು ಹಣ ಕಲೆಕ್ಟ್ ಆಗಿದೆ, ಏನು ಎಕ್ಸ್ಪೆಂಡಿಚರ್ ಆಗಿದೆ, ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ 8,000ಕ್ಕೂ ಅಧಿಕ ಸದಸ್ಯರು ಭಾಗವಹಿಸಿದ್ರು. ಸೊ ಅದು ಲೆಕ್ಕಪತ್ರ ಕೊಟ್ಟಿದ್ದೀವಿ, ಒಂದು ಮಂಡನೆ ಆಗಿದೆ. ಅದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ದಾಖಲಾತಿಗಳು ಸಂಘದಲ್ಲಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ಸಂಘದ ಹಣವನ್ನು ನಾವು ಉಪಯೋಗಿಸಿಲ್ಲ, ಪ್ರಾಯೋಜಕರ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸರ್, ಇನ್ನೊಂದು, ಯಡಿಯೂರಪ್ಪ ಅವ್ರನ್ನ ಶಿವಮೊಗ್ಗದಲ್ಲಿ ಭೇಟಿ ಆಗ್ತೀರಾ, ಈ ತುಂಡು ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮನವಿಯನ್ನು ಸಹ ಕೊಡ್ತೀರಾ, ಅದೇನು ಕಾರ್ಯರೂಪಕ್ಕೆ ಬಂತ ಏನು ಸರ್ ಅದು? ಸರ್, ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಹುಟ್ಟೂರಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ, ಅವತ್ತು ಓಸಿಗೆ ತೊಂದರೆ ಆಗಿತ್ತಲ್ಲ, ಹಾಗೆ ತುಂಡು ಗುತ್ತಿಗೆ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೊಂದು ಸನ್ಮಾನವನ್ನು ಮಾಡಿ, ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ನಮ್ಮದು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದರು. ಅವರು ಮುಖ್ಯಮಂತ್ರಿ ಅದೊಂದು 6-7 ತಿಂಗಳಿಗೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಅದು ಪೇಪರ್ ಪ್ರೋಸೆಸ್ ಆಯಿತು, ವಿವಿಧ ಹಂತಗಳಲ್ಲಿ ಅದು ಸ್ಥಗಿತಗೊಂಡಿತ್ತು. ಅದಾದ ನಂತರ ಅದೇ 2020 ಏನೋ ನಾವು ಯಡಿಯೂರಪ್ಪ ಅವರಿಗೆ ಇದು ಸನ್ಮಾನವನ್ನು ಮಾಡಿ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದು. ಆಫ್ಟರ್ 2 ಇಯರ್ಸ್ 2022ಗೆ ಅದೇ ಸರ್ಕಾರದವರು ನಮಗೆಲ್ಲ ಓಸಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಆಗಿದೆ. ಅವತ್ತು ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ 2022ಅಲ್ಲಿ
OC ಮತ್ತು ತುಂಡು ಗುತ್ತಿಗೆ ಜಾರಿಗೆ ಅವರ ಒಂದು ಅವತ್ತು ಅವ್ರದ್ದು ಬರೆದಿಟ್ಟು ಹೋದ ಪತ್ರಿಕೆ ಪ್ರೋಸೆಸ್ ಪೇಪರ್ ಪ್ರೋಸೆಸ್ ನಮ್ಗೆ ಅನುಕೂಲ ಆಗಿದೆ. ಸರ್ ಇನ್ನೊಂದು ಮೈಸೂರಲ್ಲಿ ಒಂದು ಕ್ರೀಡಾ ಉತ್ಸವ ಮಾಡ್ತಾರೆ ಏನೋ ಗುತ್ತಿಗೆದಾರರಿಗೋಸ್ಕರ. ಸೊ ಅದರಿಂದ ಏನು ಪ್ರಯೋಜನಗಳಾಯಿತು ಅದ್ರ ಬಗ್ಗೆ ನೀವೇನಾದರೂ ಹೇಳ್ಬೋದಾ ಅಂತ? ಸರ್ ಈಗ ಕ್ರೀಡಾಕೂಟಗಳನ್ನು ನಾವು ಮೈಸೂರಲ್ಲಿ ಮಾಡಿದ್ದೀವಿ. ಮೈಸೂರಲ್ಲಿ ಅವತ್ತಿನ ಶಿವರಾಜ್ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಂಪತಿಗಳು ಉದ್ಘಾಟನೆಯನ್ನು ಮಾಡ್ತಾರೆ. ಆ ಸ್ಥಳೀಯವಾಗಿ ರಾಜಕೀಯ ಮುಖಂಡರು ಅಲ್ಲಿ ಒಂದು ಕಡೆ ರಾಜ್ಯ ಲೆವೆಲ್ ಕ್ರಿಕೆಟನ್ನು ಮಾಡಿಸಿದ್ವಿ. ಮತ್ತು ಬೆಳಗಾಮಲ್ಲೂ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಯಾಕೆ ಕ್ರೀಡಾ ಕಾರ್ಯಕ್ರಮಗಳು ಬೇಕು ಅಂದರೆ ನಮ್ಮ ಗುತ್ತಿಗೆದಾರರು ಈ ರಾಜ್ಯದಲ್ಲಿ 31 ಜಿಲ್ಲೆ 231 ತಾಲೂಕುಗಳಲ್ಲೂ ನಮ್ಮ ಸಂಸ್ಥೆ ಇದೆ. ಈ ಸಂಸ್ಥೆಯ ಒಡನಾಟ ಒಂದು ಜಿಲ್ಲೆ ಒಂದು ತಾಲೂಕಿಂದ ನಾವ್ಯಾರೂ ಸಂಘಟಿತರ ಆಗಿರಲಿಲ್ಲ. ಸೊ ಈ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ನಾವೆಲ್ಲ ಒಂದೇ ವಿದ್ಯುತ್ ಗುತ್ತಿಗೆದಾರ ಅಂದರೆ ಒಂದೇ ಸಂಘಟನೆಯ ಉದ್ದೇಶದಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ವು. ಹಾಗೆ ಇತ್ತೀಚೆಗೆ ಏನಾಗ್ತದೆ, ಹಲವಾರು ಯುವಕರು ಹೊಸ ವಿದ್ಯುತ್ ಗುತ್ತಿಗೆದಾರರಾಗಿ ಬರ್ತಾ ಇದ್ದಾರೆ. ಅವರಿಗೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ತುಂಬುವ ಮುಖಾಂತರ ಅವರಿಗೆ ಒಂದು ಮಾನಸಿಕ ಏನು ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕವಾದ ಒತ್ತಡಗಳಿರ್ತದೆ, ಆ ಒತ್ತಡಗಳಿಗೋಸ್ಕರ ಸ್ವಲ್ಪ ನಿವಾರಣೆ ಆಗಲಿ. ಒಂದು ವರ್ಷದಲ್ಲಿ ಒಂದು 2 ಡೇಸ್ ಆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲಿ. ಯಾಕಂದರೆ ನಾವು ಒಂದು ಕ್ರೀಡಾಕೂಟ ಇಟ್ಟಾಗ ಒಂದು 2 ಮಂತ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಕ್ರಿಕೆಟ್ ಇದೆಲ್ಲ. ಸೊ ಅವ್ರ ಒತ್ತಡಗಳು ಒಂದು ಆಕ್ಟಿವಿಟಿ ಆಗಿ ಸಂಘದ ಒಂದು ಬೆಳವಣಿಗೆಗೆ ಕಾರಣ ಆಗಲಿ ಅಂತ ಸಂಘಟನೆಗೆ ನಾವು ಕ್ರೀಡಾಕೂಟವನ್ನು ಅಲ್ಲಿ ಮಾಡಿದ್ವಿ. ಟೆನ್ನಿಸ್ ಸೆಟ್ಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಮಾಡಿದ್ವಿ. ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಬಾಗಲಕೋಟೆಯಲ್ಲಿ ಮಾಡಿದ್ವಿ. ಇದೆಲ್ಲ ಹಣವನ್ನು ಕೇವಲ 7 ರಿಂದ 8 ಜನ ಸ್ನೇಹಿತರು ಹಣವನ್ನು ಹಾಕಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಇದು ಟೋಟಲಿ ಪ್ರಾಯೋಜಕರಿಂದ ಆಗಿರುವಂಥ ಕಾರ್ಯಕ್ರಮ. ಇದಕ್ಕೂ ನಾವು ಯಾವುದೇ ಸಂಘದ ಹಣವನ್ನು ಉಪಯೋಗಿಸಿಲ್ಲ. ಸರ್ ಇನ್ನೊಂದು, ಈಗ ಗುತ್ತಿಗೆದಾರರು ಇರ್ತಾರೆ, ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲದು ಅವಘಡಗಳು ಆಗುತ್ತೆ ಮತ್ತು ಅಪಘಾತಗಳಾಗುತ್ತೆ. ಅವ್ರ ಕುಟುಂಬಸ್ಥರಿಗೆ ಪರಿಹಾರ ಕೊಡೋಕ್ಕೆ ಏನಾದರೂ ಇನ್ಶೂರೆನ್ಸ್ ಇರ್ಬೋದು, ಪರಿಹಾರ ಅದು ಏನು ಮಾಡ್ತಾ ಇದೆ ಸರ್ ಸಂಘದ ವತಿಯಿಂದ? ಸರ್ ಈಗ ನಾವು ಕಾರ್ಮಿಕರಿಗೆ ನಮ್ಮ ಸ್ಥಳೀಯವಾಗಿ ಕೆಲಸ ಮಾಡುವಂಥ ಗುತ್ತಿಗೆದಾರರು ಇದನ್ನು ಇನ್ಶೂರೆನ್ಸನ್ನು, ಡೆತ್ ಇನ್ಶೂರೆನ್ಸನ್ನು, ಆಕ್ಸಿಡೆಂಟ್ ಇನ್ಶೂರೆನ್ಸನ್ನು ಮಾಡಿಸಿದ್ದಾರೆ. ಏನಾಗ್ತಾಯಿದೆ, ಒಂದು ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಆ ಸಂದರ್ಭದಲ್ಲಿ ಆ ಸ್ಥಳೀಯರು ಏನು ಮಾಡ್ತಾರೆ, ಈವಾಗಲೇ ನೀವು ಅಮೌಂಟನ್ನು ಯಾಕಂದರೆ ಇನ್ಶೂರೆನ್ಸ್ ಟೇಕ್ ಟೈಮ್ 2 to 3 years ತೊಗೋತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹಣ ಬೇಕು ಅಂದಾಗ ಗುತ್ತಿಗೆದಾರರೇ ಹಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಾವು ಈಗಾಗಲೇ ಅದನ್ನು ಸರ್ಕಾರದ ಜೊತೆ ಚರ್ಚೆ ಮಾಡಿ ನಾವು ಲೇಬರ್ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡುವಾಗ LCಯನ್ನು ಕಂಪ್ನಿಯವರು ಕರೆಂಟ್ ಆಫ್ ಮಾಡಿಕೊಡ್ತಾರೆ, ಕಂಪ್ನಿಯವರು ಮೆಟೀರಿಯಲನ್ನು ಕೊಡ್ತಾರೆ. ನಾವು ಲೇಬರ್ ಕೊಟ್ಟು ಕೆಲಸ ಮಾಡುವಾಗ ಆಕ್ಸಿಡೆಂಟು ಅಥವಾ ಇನ್ನೇನೋ ಅವಘಡಗಳಾದಾಗ, ಡೆತ್ ಆದಾಗ ನೀವೇನು ಪವರ್ ಮ್ಯಾನ್ಗಳಿಗೆ ಸವಲತ್ತುಗಳನ್ನು ಕೊಡ್ತೀರಿ, ಆ ಸವಲತ್ತನ್ನು ಕೊಡಬೇಕು ಅಂತ ಚರ್ಚೆ ಆಗಿದೆ. ಮಾನ್ಯ ಇವತ್ತಿನ ಇಂಧನ ಸಚಿವರು, ಇಂಧನ ಇಲಾಖೆ ಅಧಿಕಾರಿಗಳು ಶಾರ್ಟ್ಲಿ ಆ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ ಸರ್. ಏನು ಪವರ್ ಮ್ಯಾನ್ಗೆ ಬೆನಿಫಿಟ್ ಇತ್ತು, ಈ ಡೆತ್ ಆದಾಗ, ಆಕ್ಸಿಡೆಂಟ್ ಆದಾಗ ಅದು ಸರ್ಕಾರದ ವತಿಯಲ್ಲಿದೆ, ಕೂಡಲೇ ಆಗ್ತಾಯಿದೆ ಅದು. ಸರ್ ಈಗ ನಾರ್ಮಲಾಗಿ ಚುನಾವಣೆ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ಆದರೆ ಈ ಒಂದು ಸಂಘದಲ್ಲಿ ಸುಮಾರು ಏನೀಗ ದುಡ್ಡೇ ಇಲ್ಲ ಅಂತಾರೆ. ಮತ್ತು ಚುನಾವಣೆ ಮಾಡಬೇಕಂದ್ರೆ 80 ಲಕ್ಷದಿಂದ 1 ಕೋಟಿ 1.5 ಕೋಟಿ ಹಣ ಬೇಕಾಗುತ್ತೆ. ಹೌದು ಸರ್. ಈಗ ಸಂಘದಲ್ಲಿ ಹಣ ಎಷ್ಟಿದೆ ಮತ್ತು ಇದೆಯಾ ಹಣ ಅಂತ? ಹಣ ಇಲ್ಲದೆ ಈಗ ಒಂದು ಏನಾಗಿದೆ, ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಸಂಘನೇ ರಿನ್ಯೂವಲ್ ಆಗಿಲ್ಲ. ನಮ್ಮ ಇನ್ನೊಂದು ತಂಡದ ಸ್ನೇಹಿತರುಗಳು ತಂಡ ರಿನ್ಯೂವಲ್ ಆಗಿಲ್ಲ, ತಂಡ ಅಸ್ತಿತ್ವದಲ್ಲಿಲ್ಲ, ತಂಡದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಸಹಕಾರ ಇಲಾಖೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಅಧೀನದಲ್ಲಿದೆ. ಅವರು ಹೇಳೋದು 100ಕ್ಕೆ 100 ಸುಳ್ಳು. ಅಸ್ತಿತ್ವದಲ್ಲಿಲ್ಲದ ಸಂಘ, ನವೀಕೃತವಿಲ್ಲದ ಸಂಘಕ್ಕೆ ಚುನಾವಣಾಧಿಕಾರಿಯನ್ನು ಸರ್ಕಾರ ಹೇಗೆ ನೇಮಕ ಆಗ್ತದೆ? ನವೀಕರಿಸಲಾಗಿದೆ ಸಂಘವನ್ನು. ಹಾಗೆ ಚುನಾವಣಾಧಿಕಾರಿ ಇವತ್ತಿನ ನಮ್ಮ ಸಂಘದ ಚುನಾವಣೆ ಮಾಡೋಕ್ಕೆ 70 ಲಕ್ಷ ಹಣವನ್ನು ನಾವು ಈಗಾಗಲೇ ನಮ್ಮ ಸಹಕಾರ ಇಲಾಖೆ ಚುನಾವಣಾಧಿಕಾರಿಗೆ ಪೇಮೆಂಟ್ ಮಾಡಿದ್ದೀವಿ. 70 ಲಕ್ಷ ಹಣವನ್ನು ಸರ್ವ ಸದಸ್ಯರ ಸಭೆ ಮಾಡಬೇಕು. ಅಲ್ಲಿ ಸ್ಕೂಲು, ಜಾಗ ಮತ್ತು ಬುಕ್ಕನ್ನು ಅವರಿಗೆ ಸರ್ವ ಸದಸ್ಯರ ಬುಕ್ಸ್ ಕಳಿಸುವಂಥ ಪೋಸ್ಟಿಂಗ್ ಎವ್ರಿಥಿಂಗ್ ಮಾಡಿ ಸುಮಾರು 1,20,00,000 ಈ ಚುನಾವಣೆಗೆ ಸದಸ್ಯರ ಹಣ ಖರ್ಚಾಗ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ನಮ್ಮ ಸಂಘ ಈಗಾಗಲೇ ಮಾಡಲಾಗಿದೆ. ಸರ್ ಈಗ ಇನ್ನೊಂದು ಏನಂದರೆ, ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದರೆ ಗ್ರಾಹಕರಿಗೆ ಮತ್ತು ನಿಮ್ಮ ಗುತ್ತಿಗೆದಾರರು ಯಾರಿರ್ತಾರೆ ಅವ್ರಿಗೆ ನೀವು ಏನು ಅನುಕೂಲ ಮಾಡ್ತೀರಾ? ಯಾಕಂದರೆ ನಿಮ್ಮ ಒಂದು ವಿಷನ್ ಇರುತ್ತೆ, ಏನು ಮಾಡಬೇಕು ನಮ್ಮ ಗುತ್ತಿಗೆದಾರರಿಗೆ ಅಂತ. ಸೊ ಏನು ವಿಷನ್ ಇಟ್ಕೊಂಡಿದ್ರಿ ಈ ಬಾರಿ ಗೆದ್ದು ಬಂದರೆ? ಸರ್ ಆ್ಯಕ್ಚುಲಿ ಈ ರಾಜ್ಯದಲ್ಲಿ ಗ್ರಾಹಕರ ಪರವಾಗಿ ಹೋರಾಟ ಮಾಡುವಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ.
ಅದು ಹಿಂದ್ಲಿಂದನೂ ನಾವು ಗ್ರಾಹಕರ ಪರವಾಗಿಯೇ ಹೋರಾಟ, ಯಾವತ್ತೂ ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು OC ಗ್ರಾಹಕರ ಪ್ರಾಬ್ಲಮ್, ಅದ್ರ ಹೋರಾಟ ಮಾಡ್ತಿರೋರು ಈ ರಾಜ್ಯದಲ್ಲಿ OC ಬಗ್ಗೆ ಯಾವುದೇ ಗ್ರಾಹಕರು ಹೋರಾಟ ಮಾಡಿಲ್ಲ, ಯಾವುದೇ ಬಿಲ್ಡರ್ ಹೋರಾಟ ಮಾಡಿಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಹೋರಾಟ ಮಾಡಿಲ್ಲ. ಆದರೂ ನಿರಂತರವಾಗಿ ಹೋರಾಟ ಮಾಡಿ ನಾವು ಇಲಾಖೆ ಅಧಿಕಾರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳನ್ನು ನಿರಂತರವಾಗಿ ಭೇಟಿಯಾಗಿರ್ತಾ ಇರೋದು ವಿದ್ಯುತ್ ಗುತ್ತಿಗೆದಾರರ ಸಂಘ. ಹಾಗೆ ಇವೆಲ್ಲವಕ್ಕೂ ಸರ್ಕಾರ ಸ್ಪಂದನೆ ಮಾಡಿದಾಗ ನಾವು ಲಾಸ್ಟು ಈ ಹಿಂದೆ ಸೆಷನ್ ಐತಲ್ಲ, ಅದರ ಹಿಂದೆ ಒಂದು ವಾರ ನಾವೊಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಸದಸ್ಯರ ನಡೆ ಶಾಸಕರ ಭೇಟಿ ಕಡೆ ಅಂತ ಕೊಟ್ಟು ಒಂದು ಮೆಮೊರಂಡಮನ್ನು ಇಡೀ ರಾಜ್ಯದ 224 MLAಗಳಿಗೂ ಒಂದು ವಾರದಲ್ಲಿ ನಾವು ಮಾಹಿತಿಯನ್ನು ಕೊಟ್ಟು, ಯಾವುದೋ ಒಂದು ಹಳ್ಳಿಯಲ್ಲಿ ಮನೆಯನ್ನು ಕೊಡ್ತರೂ ಸಂಪರ್ಕ ಕೊಡ್ತಾ ಇಲ್ಲ ಅಂತ. ಅದರ ಒಂದು ಎಫೆಕ್ಟ್ ಆಗಿತ್ತು ಅಂದರೆ, ಕಳೆದ ಬಾರಿ ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ ಕಲಾಪಗಳಲ್ಲಿ 88 ಶಾಸಕರು ಅದರ ಬಗ್ಗೆ ಕೇಳ್ತಾರೆ ಕ್ವಶನನ್ನು. ಅವತ್ತು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಕಲಾಪದಲ್ಲಿ, ಈಗಾಗಲೇ ಇಂಧನ ಇಲಾಖೆ ಅಧಿಕಾರಿಗಳು, ವಿದ್ಯುತ್ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಹಳ್ಳಿ MLAಗಳು ಇದ್ರ ಬಗ್ಗೆ ಅವರು ಹೇಳಿರೋ ಕೋರ್ಟು, ಹಳ್ಳಿ MLA ಅಂತ ಅವರೇ ಹೇಳಿರೋ ಕೋರ್ಟು. ಸೊ ಅಷ್ಟು ಮಟ್ಟದಲ್ಲಿ ನಾವು ಇವತ್ತು ಆ OC ಬಗ್ಗೆ ಜಾಗೃತಿಯನ್ನು ಮಾಡಿಸಿದ್ದೀವಿ. ಆ ಹೋರಾಟದ ಪ್ರತಿಫಲ ಇವತ್ತು 1200 ಸ್ಕ್ವೇರ್ ಫೀಟ್ ಒಳಗಡೆ ವಿನಾಯಿತಿಯನ್ನು ನೀಡಲಾಗಿದೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು 18/9/2025 ಒಂದು ಆದೇಶ ಮಾಡಿದ್ದಾರೆ. ಏನು ಒಂದು ಬಾರಿ ವಿನಾಯಿತಿಯನ್ನು ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನು ನೀಡುವ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟು ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮೊನ್ನೆ 28ನೇ ತಾರೀಕು ಆಡಳಿತ ಅಧಿಕಾರಿಗಳು 5 ಕಂಪನಿಗೆ ಪತ್ರವನ್ನು ಬರೆದಿದೆ. ಎಷ್ಟು ಬಿಲ್ಡಿಂಗಿಗೆ ಕರೆಂಟ್ ಕೊಡಬೇಕು, ಸಂಪೂರ್ಣ ಮಾಹಿತಿಯನ್ನು ಕೊಡಿ ವಿಧಾನಮಂಡಲ. ಸೊ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಖಂಡಿತವಾಗಲೂ ಈ ರಾಜ್ಯದ ಗ್ರಾಹಕರಿಗೆ OCಯಿಂದ ವಿನಾಯಿತಿ ಸಿಗ್ತದೆ, ಈಗಾಗಲೇ ಕಟ್ಟಿರೋ ಅಂಥ ಕಟ್ಟಡಗಳಿಗೆ. ಇದರ ಹೋರಾಟ ನಮ್ಮ ಗುತ್ತಿಗೆದಾರದ್ದು ಸರ್. ಇನ್ನೊಂದು ನಿಮ್ಮ ಮೇಲೆ ಇನ್ನೊಂದು ಆರೋಪ ಅಂದರೆ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಿಂದಲೂ ಸರ್ ಇಲ್ಲಿವರೆಗೂ ಸಹ 2022ರಿಂದ ಸರ್ ಜನರಲ್ ಬಾಡಿ ಮೀಟಿಂಗನ್ನು ಸಿ ರಮೇಶ್ ಅವರು ಕರೆದಿಲ್ಲ. ನಾನು ಬಂದ 40 ತಿಂಗಳಲ್ಲಿ ನಾವು 2 ಸರ್ವ ಸದಸ್ಯರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ಒಂದು ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೀವಿ. ಹಾಗೆ ಕಳೆದ ವರ್ಷ ಡಿಸೆಂಬರಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯ ಹುಮನಾಬಾದ್ ಇದರಲ್ಲಿ ಬಸವ ಕಲ್ಯಾಣದಲ್ಲಿ 2 ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಹಾಗೆ 14ನೇ ತಾರೀಕು ಒಂದು ಸರ್ವ ಸದಸ್ಯರ ಸಭೆ ಮಾಡಿದ್ದೀವಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಸದಸ್ಯರ ಸಭೆಗೆ ಸ್ಟೇ ತಂದು ನಿಲ್ಲಿಸಿದ್ದಾರೆ. ಸೊ ನಾವು 2 ಸರ್ವ ಸದಸ್ಯರ ಸಭೆ ಈಗಾಗಲೇ ಮಾಡಿದ್ದೀವಿ. 3ನೇದು 14ನೇ ತಾರೀಕು ಮಾಡ್ತಾಯಿದ್ದೀವಿ. ಮಾಡಿಲ್ಲ ಅನ್ನೋದು ಹೆಂಗೆ ಹೇಳ್ತಾರೋ ಅವರೇ ಹೇಳಬೇಕು ಸರ್. ಈಗ ಇನ್ನೊಂದು ಚುನಾವಣೆ ನಡೆಸೋಕ್ಕೋಸ್ಕರ ಸಿ ರಮೇಶ್ ಅವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲ, ನಾವು ಚುನಾವಣೆ ನಡೆಸಬೇಕು ಅಂತಲ್ಲ ಸರ್. ಏನಾಯಿತು ಅಂದರೆ ನಮ್ಮದು ಜೂನ್ 2025ಗೆ ನಾವು ಚುನಾವಣೆಯನ್ನು ಮಾಡಬೇಕಾಗಿತ್ತು. 3 ವರ್ಷ ಅವಧಿ ಮುಗಿದಿತ್ತು. ನಮ್ಮ ಬೈಲದ ಪ್ರಕಾರ 6 ತಿಂಗಳು ನಾವು ಎಕ್ಸ್ಟೆಂಡ್ ಮಾಡಿಸ್ಕೋಬೋದು ನಮ್ಮ ನೋಂದಣಾ ಅಧಿಕಾರಿಯ ಪರ್ಮಿಷನ್ ಮೇಲೆ. ಏನಾಯಿತು, ಇವರು ಚುನಾವಣೆಗೆ ನಾವು ರೆಡಿ ಇದ್ದು, ಆದರೆ ನಮ್ಮ ಇನ್ನೊಂದು ಇವರು ಕೋರ್ಟ್ಗೆ ಹೋದರು. ನಮಗೆ ಅಡ್ಮಿನಿಸ್ಟ್ರೇಟರ್ನ ನಮ್ಮ ಸಂಘಕ್ಕೆ ಹಾಕಿದ್ರು. 3 ದಿನ ಅಡ್ಮಿನಿಸ್ಟ್ರೇಟರ್ ಇದ್ದರು. ನಾವು ಇಮಿಡಿಯೇಟಾಗಿ ಸ್ಟೇ ತಂದು ಅಡ್ಮಿನಿಸ್ಟ್ರೇಟರ್ನ ವಿಡ್ರಾ ಮಾಡೋದು. ಕೋರ್ಟ್ಗೆ ಹೋಗಿರೋರು ಅವರು, ನಾವೇನು ಹೈಕೋರ್ಟ್ಗೆ ಹೋಗಿಲ್ಲ. ಹೈಕೋರ್ಟಲ್ಲಿ ನಾವು ಸ್ಟೇ ಅಡ್ಮಿನಿಸ್ಟ್ರೇಟರ್ನ ಸರ್ಕಾರ ನೇಮಕ ಮಾಡಿದಾಗ ಇದು ಮಾಡಿರೋ ತಪ್ಪು ಅಂತ ನಮ್ಮದು ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಇದ್ದು ಪ್ರೊಡ್ಯೂಸ್ ಮಾಡಿ ಸ್ಟೇ ತಂದಿದ್ದೀವಿ. ಸರ್ಕಾರ ಆವಾಗ ಕೋರ್ಟ್ ಆಯಿತು, ನಿನಗೆ 6 ತಿಂಗಳ ಅವಧಿ ಇದೆ, ಡಿಸೆಂಬರ್ 12 ಒಳಗಡೆ ನೀವು ಚುನಾವಣೆ ಮಾಡಬೇಕು ಅಂತ. ಅವರ ಯಾರು ಕೋರ್ಟ್ಗೆ ಹೋಗಿದ್ರು ಅವರ ಆದೇಶ ಪ್ರಕಾರ, ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಡಿಸೆಂಬರ್ 12ಗೆ ನಾವು ಚುನಾವಣೆ ಮಾಡಬೇಕಾಗಿತ್ತು. 2 ದಿನ ಎಕ್ಸ್ಟೆಂಡ್ ಆಗಿದೆ. ಯಾಕಂದರೆ ಸಾಟರ್ಡೆ ಸಂಡೇ ಇರೋದು 13th 14th. ಸೊ ಡಿಸೆಂಬರ್ 14th ಮಾಡ್ತಾಯಿದ್ದೀವಿ. ನಾವೆಲ್ಲೂ ಕೋರ್ಟ್ಗೆ ಹೋಗಿಲ್ಲ, ಹೋಗಿರೋರು ಅವರು. ಯಾಕಾಗಿ ಅವ್ರು ಕೋರ್ಟ್ಗೆ ಹೋದ್ರು ಸರ್? ಸರ್, ಇಲ್ಲಿ 2 ಅಡ್ಮಿನಿಸ್ಟ್ರೇಟರ್ ಯಾಕೆ ಬಂತು ಅಂದರೆ, ನಾವು ಮಾರ್ಚ್ ತಿಂಗಳಲ್ಲೇ ಚುನಾವಣೆಯನ್ನು ನಮ್ಮ ಅವಧಿ ಮುಗಿತಾ ಇದೆ, ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿ ಅಂತ ನಾವು ಪತ್ರ ವ್ಯವಹಾರಗಳನ್ನು ಜೂನ್ 2025 ಒಳಗಡೆ 3 ಪತ್ರಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರೆದಿದ್ದೀವಿ. ಇವರು ಇನ್ನೊಂದು ತಂಡದವ್ರು ಏನು ಮಾಡಿದ್ದಾರೆ, ಹಲವಾರು ಡಾಕ್ಯುಮೆಂಟ್ ಹಾಕೊಂಡು ಇವರು ಸರ್ವ ಸದಸ್ಯರ ಸಭೆಯಲ್ಲಿ ಅದೇ ನಮ್ಮ ಕಾರ್ಯಕ್ರಮಗಳಿಗೆ ಹಲವಾರು ಹಣವನ್ನು ವಸೂಲಾತಿ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವತ್ತಿನ ಸಹಕಾರ ಸಚಿವರಿಗೆ ನಾವೇನು ಶತಮಾನೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದಂಥ ವಿಡಿಯೋ ಕ್ಲಿಪ್ಗಳನ್ನ ತೋರಿಸಿದ್ದಾರೆ. ಇವರು ಹಿಂದೆ ಒಂದು ಪಾರ್ಟಿಗೆ
ಫಂಡನ್ನು ಕಲೆಕ್ಟ್ ಮಾಡಿ ಇವರು ಆ ಪಾರ್ಟಿಯ ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆವಾಗ ಅವತ್ತಿನ ಸಚಿವರು ಏನು ಡಿ ಆರ್ಗೆ ಏನು ಮಾಡೋದು ಸರ್, ಅವಧಿ ಮುಗಿದಿದೆ ಅಂತ ಹೇಳಿದರೆ ಒಬ್ಬ ಅವರ ಸಹಕಾರ ಇಲಾಖೆ ಅಧಿಕಾರಿ ಸುರೇಶ್ ಗೌಡ್ರನ್ನವ್ರನ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇನ್ನೊಬ್ಬ ಅಧಿಕಾರಿ ನಮ್ಮ ಲೆಟ್ರಿಗೆ ಸೋಮಶೇಖರ್ ಎಂಬುವರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿದೆ ಅಂತ ಒಂದೇ ದಿನ ಆದೇಶ ಆಗ್ತದೆ. ಅಲ್ಲಿ ಗೊಂದಲ ಏನಾಯಿತು, ನಾವು ಶತಮಾನೋತ್ಸವ ಅಭಿನಂದನಾ ಕಾರ್ಯಕ್ರಮ ಮಾಡಿದಾಗ ಒಂದು ಪಕ್ಷ ಇತ್ತು. ಸೊ ಆವಾಗ ಏನಾಗ್ತದೆ, ಇವರು ಆ ಪಕ್ಷ ನಮ್ಮವರು ಹೇಳ್ಕೊಟ್ಟಿರೋದು ಆ ಪಕ್ಷಕ್ಕೆ ಫಂಡ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಾವು ಯಾವುದೋ ಪಕ್ಷಾತೀತವಾಗಿ ನಾವು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದ್ದೀವಿ ಸರ್ ನಾವು. ಸೊ ಅದು ನಮಗೆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿ ಸ್ಟೇ ಕೊಟ್ಟಿದೆ, ಚುನಾವಣೆ ಮಾಡಿ ಅಂತ ಹೇಳಿದರೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಈ ಅಗ್ರಿಮೆಂಟ್ ಪೇಪರ್ ಹಗರಣನೂ ಒಂದು ಆಗಿದೆ ಅಂತ ನಿಮ್ಮ ಸಂಘದಲ್ಲಿ ಹೇಳ್ತಾ ಇದ್ರು. ಏನು ಸರ್ ಅದು, ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡ್ತೀರಾ ಸರ್? ನಾವು ಏನು 2022 ಅಲ್ಲಿ ಬಂದಾಗ ನಮ್ಮ ಸಂಘದಲ್ಲಿ ಈ ಸ್ಟಾಂಪಿಂಗ್ ಇದು ಅಗ್ರಿಮೆಂಟ್ ಇರಲಿಲ್ಲ. ಯಾಕಂದರೆ ಹಿಂದೆನೇ ನಮ್ಮದು ಅಗ್ರಿಮೆಂಟು ಫ್ರಾಂಕಿಂಗ್ ಮಿಷನ್ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದು. ಅದು 2019 ಅದು ಸರ್ಕಾರ ಮುಟ್ಟುಗೋಲು ಹಾಕಿ ನಮ್ಮಲ್ಲಿ ಅಗ್ರಿಮೆಂಟ್ ಇರಲಿಲ್ಲ. ನಾವೇನು ಮಾಡಿದ್ವು, ಸ್ಥಳೀಯವಾಗಿ ಸಬ್ ರಿಜಿಸ್ಟ್ರಿಗಳು ಮಾಡಿಕೊಡ್ತಾಯಿದ್ರು. ಅವ್ರದಿಂದ ಪರ್ಚೇಸ್ ಮಾಡಿ ನಾವು ಗುತ್ತಿಗೆದಾರರಿಗೆ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ನಾವು ಸಬ್ಮಿಟ್ ಮಾಡ್ತಾಯಿದ್ವು. ಅದರ ಸಂಬಂಧವಾಗಿ ಸುಮಾರು ಒಂದು 3-4 ಕಡೆ FIR ಅನ್ನು ಹಾಕ್ಸಿದ್ರು. ಈ ಥರ ಡೂಪ್ಲಿಕೇಟ್ ಮಾಡಿದೆ ಅಂತ CCB, ಅಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಸ್ಟೇಷನ್ನು, ಅಲ್ಲಿಂದ ಬಂದರೆ ಲೋಕಾಯುಕ್ತ ಎಲ್ಲ ಕೊಟ್ಟು, ಸೊ ಎಲ್ಲರೂ ಪರಿಶೀಲಿಸಿ ಈ ಎಂಡರ್ಸ್ಮೆಂಟನ್ನು ನಮಗೆ ಯಾವುದೇ ಇಲ್ಲ ಅಂತ ಮುಂದುವರಿದ ಭಾಗವಾಗಿ ಒಂದು ಹೈಕೋರ್ಟ್ಗೆ PL ಹಾಕ್ಸ್ತಾರೆ. ಸೊ PL ಬಂದ್ಬಿಟ್ಟು ಇದು ಮೊನ್ನೆ ನಮ್ಮ ಫೆಬ್ರವರಿ 20, 2025 ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ ಹೈಕೋರ್ಟಿಂದ. ರಿಟರ್ಜಿ ನಂಬರು 23186 ಆಫ್ 2024. ಮಾನ್ಯ ಶ್ರೀ ನ್ಯಾಯಮೂರ್ತಿ MI ಅರುಣ್ ಅವರು ಮತ್ತು ಇನ್ನೊಬ್ಬರು ಗೌರವಾನ್ವಿತ SV ಅಂಜಾರಿಯ ಮುಖ್ಯ ನ್ಯಾಯಮೂರ್ತಿ ಅವರು ರೀಸೆಂಟಾಗಿ ಆರ್ಡರ್ ಆಗಿದೆ. ನಮಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ. ಇದರಲ್ಲಿ ಯಾವುದೇ ಸಂಸ್ಥೆಯ ಇದಿಲ್ಲ ಅಂತ, ಯಾಕಂದರೆ ಇಡೀ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ. ಮುಂದುವರೆದ ಭಾಗವಾಗಿ ನಮ್ಮ ಸಂಘದ ಆರ್ಗನೈಸೇಷನ್ನು ಸ್ಟಾಪ್ ಆಗ್ತದೆ ಅಂತ ನಾವು ಅವತ್ತಿನ ಕಂದಾಯ ಸಚಿವರು ಕಂದಾಯ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ನಾವು ಇವತ್ತು ಈ ಸ್ಟಾಂಪಿಂಗನ್ನು ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು 113 ಈ ಸ್ಟಾಂಪಿಂಗನ್ನು ನಾವು ಇವತ್ತು ಅದನ್ನೂ ಡೂಪ್ಲಿಕೇಟ್ ಇದೆ ಅಂತ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ರು. ಅದನ್ನು ಅಧಿಕಾರಿಗಳು ಇದು ಮಾಡಿ ಎಲ್ಲವನ್ನು ಈ ಸ್ಟಾಂಪಿಂಗು ಡಬಲ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಪ್ರಿಂಟ್ ತೆಗೆದು ಅದು ಪ್ರೂವ್ ಆಗಿ ಅದನ್ನು ಆದೇಶ ಬಂದಿದೆ. ಬೇಸ್ಲೆಸ್ ಅವ್ರದ್ದು ಒಂದೇ ಒಂದು ಏನಂದರೆ, ನಮ್ಮ ಸಂಘ ಬಂದು ನಾವು ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಅವರು ಆ ಒಂದು ಸ್ಥಾನವನ್ನು ಆ ಒಂದು ಸ್ಥಳವನ್ನು ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇಲ್ಲ. ತಾಯಿಗೆ ಎಷ್ಟು ಅವಮಾನವನ್ನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದಾರೆ. ಅಷ್ಟು ದಾಖಲಾತಿಗಳು ಇದೆ ನಮ್ಮ ಹತ್ರ, ಅಷ್ಟು ದಾಖಲಾತಿಗಳಿದೆ ಸರ್. ಇನ್ನೊಂದು ಇವತ್ತು ಹೈಕೋರ್ಟಲ್ಲಿ ಒಂದು ಕ್ವ್ಯಾಶ್ ಆಯಿತು ಈ ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಜಾರ್ಜ್ ಅವ್ರ ವಿರುದ್ಧ ಏನೋ ಕೇಸ್ ಹಾಕಿತ್ತು, ಅದು ರದ್ದಾಗಿದೆ. ಮತ್ತು ನಿಮ್ಮ ಸಂಘದ ವತಿಯಿಂದ ಸಹ ಹೋರಾಟಗಳು ಮಾಡಿದರೆ ಈ ಒಂದು ಸ್ಮಾರ್ಟ್ ಮೀಟರ್ ಬೆಲೆ ಏನಿದೆ ಅದನ್ನು ಕಮ್ಮಿ ಮಾಡಬೇಕು ಅಂತ ಫ್ರೀಡಮ್ ಪಾರ್ಕಲ್ಲಿ ಇದು ಮಾಡಿದರೆ ಅದರ ಒಂದು ಏನು ವಸ್ತುಸ್ಥಿತಿಗತಿ ಎಲ್ಲಿಗೆ ಬಂತು ಸರ್? ಸ್ಮಾರ್ಟ್ ಮೀಟ್ರದ್ದು ವಿಷಯ ಯಾರಿಗೂ ಗೊತ್ತೇ ಅನ್ನಿಲ್ಲ. ಸ್ಮಾರ್ಟ್ ಮೀಟ್ರದ್ದು ಹೋರಾಟದ ಮ್ಯಾಟ್ರ್ ತೆಗೆದವ್ರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟಂಥದ್ದು ನಮ್ಮ ಹೋರಾಟ. ಆ ಹೋರಾಟ ಆದ ನಂತರ ಸಂಪೂರ್ಣ ಮಾಹಿತಿಯನ್ನು ನಾವು ಜನಗಳಿಗೆ, ಮೀಡಿಯಾದವರಿಗೆ ಎಲ್ಲರಿಗೂ ಕೊಟ್ಟಾಗ ಅದು ದೊಡ್ಡ ಆಂದೋಲನ ಥರನೇ ಪ್ರತಿಯೊಬ್ಬ ಗ್ರಾಹಕನು ಇಂಟ್ರೂ ಮಾಡಿದ. ಹಲವಾರು ಮೀಡಿಯಾಗಳು ಅದ್ರ ಬಗ್ಗೆ ಒಂದು ದೊಡ್ಡ ಎಪಿಸೋಡ್ಗಳನ್ನೇ ಮಾಡಿದ್ರು, ಎಲ್ಲ ಹಲವಾರು ಮೀಡಿಯಾಗಳು. ಆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೇಸ್ ಹೋಯ್ತು. ಆವಾಗ ನಮ್ಮ ಇಂಧನ ಸಚಿವರು ಕಲಾಪಗಳಲ್ಲೂ ಹೇಳಿದ್ರು, ಹೈಕೋರ್ಟಲ್ಲಿ ಕೇಸ್ ಬುಕ್ ಆಗಿದೆ, ಹೈಕೋರ್ಟ್ ಆದೇಶವನ್ನು ನಮ್ಮ ಸರ್ಕಾರ ಪಾಲನೆ ಮಾಡ್ತದೆ ಅಂತ ಹೇಳಿದ ಮೇಲೆ ಸೊ ಆ ಕೇಸು ಅಲ್ಲೇ ನಮ್ಮದು ವ್ಯವಸ್ಥೆ ನಿಂತೋಯ್ತು ಸರ್. ಈಗಾಗಲೇ ನೋಡಿ ನಮ್ಮ ಹೋರಾಟದ ಒಂದು ಪ್ರತಿಫಲ ಏನಾಯಿತು ಅಂದರೆ, ಮೊನ್ನೆ ಲಾಸ್ಟ್ ಒಂದು 20 days ಬ್ಯಾಕು ಗವರ್ನರ್ ಒಂದು ಆರ್ಡರ್ ಕೊಟ್ಟರು, ಲೋಕಾಯುಕ್ತಗೆ FIR ಹಾಕೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರಿಗೆ? ಇವತ್ತಿನ ಇಂಧನ ಸಚಿವರಿಗೆ. ಅದು ನಮ್ಮ ಹೋರಾಟದ ಪ್ರತಿಫಲ. ಹಾಗೂ ಹಲವಾರು ಮೀಡಿಯಾದವರು ಅದು ಯಾರು ಹಾಕಿದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಅವರು, ಧೀರಜ್ ಮುನಿರಾಜ್ ಸರ್ ಅವರು, ಇನ್ನೊಬ್ಬರು ಯಾರು ನಮ್ಮ ಇನ್ನೊಬ್ಬರು MLA ನಮ್ಮ ಬೆಂಗಳೂರಿನ ವಿಶ್ವನಾಥ್ ಅವರು, ಯಲಂಕ, ಇವರು 3 ಜನ ಅವ್ರಿಗೆ ಬೇಕಾದ ದಾಖಲಾತಿಗಳನ್ನು ಸಂಪೂರ್ಣ ಮಾಹಿತಿಯನ್ನು ನಾವೇ ಕೊಟ್ಟಿರೋದು ಅವರಿಗೆ, ಸಂಪೂರ್ಣ ಮಾಹಿತಿಗಳನ್ನ. ಹಾಗೆ ಅವ್ರ ಹತ್ರ ನಾವು ಮನವಿಯನ್ನು ಮಾಡಿದ್ವಿ, ಇದು ಗುತ್ತಿಗೆದಾರಿಗೆ ತೊಂದರೆ ಆಗಲ್ಲ, ಬಟ್ ಈ ರಾಜ್ಯದ ಗ್ರಾಹಕರಿಗೆ ತೊಂದರೆಗಳಾಗ್ತದೆ ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ.
ನೋಡೋಣ, ಕೋರ್ಟ್ ನಡೀತಾ ಇದೆ, ಏನಾಗ್ತದೆ. ಈಗ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮಾಹಿತಿಯನ್ನು ಕೇಳಿದ್ದಾರೆ, ತಮಗೆ ಆ ಕಲಾಪದಲ್ಲಿ ಸ್ಮಾರ್ಟ್ ಮೀಟರ್ ಬಗ್ಗೆ ಸಂಪೂರ್ಣ ದಾಖಲಾತಿಗಳನ್ನ ಕೊಡಬೇಕು ಅಂದ್ಬಿಟ್ಟು 28/11/2025ಕ್ಕೆ ನಮ್ಮ ಯಾರು ಸಾಂತ್ರಾಮ್ ಸರ್ಕಾರದ ಅಧೀನ ಕಾರ್ಯದರ್ಶಿ 5 ಕಂಪ್ನಿಗಳಿಗೆ ಕೇಳಿದ್ದಾರೆ, ಕಲಾಪದಲ್ಲಿ ಚರ್ಚೆ ಬರ್ತದೆ, ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ. ಸೊ ಸ್ಮಾರ್ಟ್ ಮೀಟರ್ ಇವತ್ತು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿದೆ ಅಂದರೆ ಅದು ಗುತ್ತಿಗೆದಾರ ಸಂಘದ ಅವತ್ತಿನ ಹೋರಾಟ. ಸರ್, ಇದರಿಂದ ಸಾರ್ವಜನಿಕರಿಗೆ ಏನು ಯಾವ ರೀತಿ ಅನುಕೂಲ ಮತ್ತು ಅನಾನುಕೂಲ ಆಗುತ್ತೆ? ಸ್ಮಾರ್ಟ್ ಮೀಟರ್ ಸರ್, ಸ್ಮಾರ್ಟ್ ಮೀಟ್ರಿಂದ ಸಾರ್ವಜನಿಕರಿಗೆ ಏನಾಗ್ತದೆ, ಇವತ್ತು ಅವರು ಇವತ್ತಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅವರು ಬೈ ಸ್ಮಾರ್ಟ್ಫೋನಿಂದ ಆನ್ ಆ್ಯಂಡ್ ಆಫ್ ಮಾಡ್ಬೋದು, ರೀಡಿಂಗ್ ಮಾಡ್ಬೋದು, ಅಥವಾ ಅವ್ರಿಗೆ ಎಷ್ಟು ಯೂನಿಟ್ ಯೂಸ್ ಮಾಡ್ಬೋದು ಅನ್ನೋದನ್ನ ಎವ್ರಿ ಡೇ ಅವರು ಸ್ಟಡಿ ಮಾಡ್ಕೋಬೋದು. ಮತ್ತು ರೀಡಿಂಗು ಇದು ಸಾರ್ವಜನಿಕರಿಗಾಗುವಂಥ ಅನುಕೂಲ. ಮತ್ತು ಸರ್ಕಾರಕ್ಕೆ ಏನಂದರೆ ಸಿಬ್ಬಂದಿ ವರ್ಗದವರು ಕಡಿಮೆ ಆಗ್ತಾರೆ, ಇಲ್ಲಿಂದನೇ ರೀಡಿಂಗ್ ಮಾಡ್ಬೋದು ಅವರು ಒಂದು ಅವರ ಕಂಟ್ರೋಲ್ ರೂಮ್. ಮತ್ತು ಬಿಲ್ ಇಶ್ಯೂ ಮತ್ತು ರಿಸೀವಿಂಗನ್ನು ಆನ್ಲೈನಲ್ಲೇ ಮಾಡ್ಬೋದು, ಯಾವುದೇ ಸಿಬ್ಬಂದಿ ಹೋಗಿ ರೀಡಿಂಗ್ ತೊಗೋಬೇಕು ಅನ್ನೋ ವ್ಯವಸ್ಥೆ ಇರಲಿ. ಇದು ಒಂದು ಕಂಪನಿಗಳಿಗೆ ಅನುಕೂಲ ಆಗ್ತದೆ. ಕಂಪನಿಗಳಿಗೆ ಏನು ಈ ಎಕ್ಸ್ಪೆಂಡಿಚರ್ ಬರ್ಡನ್ ಕಡಿಮೆ ಆಗ್ತದೆ, ಈ ಎಕ್ಸ್ಪೆಂಡಿಚರ್ ಬರ್ಡನ್ನು ಅನುಕೂಲ ಬಂದು ಗ್ರಾಹಕನಿಗೆ ಆಗೋದು. ಯಾಕಂದರೆ ಅವ್ರ ಬಿಲ್ಲಿಂಗಲ್ಲಿ ಏನೇ ಎಕ್ಸ್ಪೆಂಡಿಚರ್ ಆದರೂ ಎಲೆಕ್ಟ್ರಿಕ್ ಬಿಲ್ ಮೇಲೆ ಹಾಕ್ತಾರೆ. ಸೊ ಅದರಿಂದ ಅದು ಗ್ರಾಹಕರಿಗೂ ಅನುಕೂಲ ಆಗ್ತಾಯಿದೆ. ಬಟ್ ಇಲ್ಲಿ ಏನಾಯಿತು ಅಂದರೆ, ಬೇರೆ ರಾಜ್ಯಗಳಲ್ಲಿ ಮಾಡ್ದಂಗೆ ಸ್ಮಾರ್ಟ್ ಮೀಟ್ರ್ ಇಲ್ಲಿ ಮಾಡಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ಸ್ಮಾರ್ಟ್ ಮೀಟ್ರನ್ನ ಅಳವಡಿಸಿ ಹಂತವಾಗಿ 5 ವರ್ಷಕ್ಕೆ ಅಮೌಂಟನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇಲ್ಲಿ ಏನಾಗಿದೆ, ಒಂದೇ ಬಾರಿ ಗ್ರಾಹಕ ತನ್ನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಿರ್ವಹಿಸೋಕ್ಕೆ ಪ್ರತಿ ತಿಂಗಳು ₹125 ಪೇಮೆಂಟನ್ನು ಅಪ್ ಟು 10 ಇಯರ್ಸ್ ಪೇಮೆಂಟ್ ಮಾಡೋದು. ಇದು ಗ್ರಾಹಕರಿಗೆ ಅನಾನುಕೂಲ. ಅಂದರೆ ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಮೀಟ್ರಿಗೆ ಸರ್ಕಾರಕ್ಕೆ ಹಣವನ್ನು ಉಳಿತಾಯ ಮಾಡೋಕ್ಕೆ ನಾನೇ ಅದನ್ನು ಮೇಂಟೆನೆನ್ಸ್ ಕಾಸ್ಟು ಕಟ್ಟಬೇಕು ಅಂದರೆ ಗ್ರಾಹಕನಿಗೆ ಹೊರೆ ಆಗಿದೆ. ಇದು ಒಂದು ಅವೈಜ್ಞಾನಿಕವಾದ ಆದೇಶ, ಬೇರೆ ಎಲ್ಲೂ ಇಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯಗಳು. ಅದು ಅನುಕೂಲ ಆಗಿ ಏನು ಮೇಂಟೆನೆನ್ಸ್ ಕಾಸ್ಟ್ ಇದೆ ಅವೆಲ್ಲ ಅವಾಯ್ಡ್ ಮಾಡಿದಾಗ ರಾಜ್ಯದ ಗ್ರಾಹಕರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಸರ್, ಇನ್ನೊಂದು, ಈಗ OC ಇದ್ದರೆ ಮಾತ್ರ ನೀವು ಕನೆಕ್ಷನ್, ವಿದ್ಯುತ್ ಕನೆಕ್ಷನ್ ತೊಗೋಬೇಕು ಅಂದ್ಬಿಟ್ಟು ಒಂದು ಇದಾಗಿದೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಅದು ಯಾಕಂದರೆ ಮೈಸೂರಲ್ಲಿ ನಾವು ನೋಡ್ತಾರೆ, ಸಿದ್ದರಾಮಯ್ಯ ಅವ್ರ ಮನೆಯವರು ಸಹ ಒಂದು OC ಇಲ್ಲ ಅಂತ ಒಂದು ಇಶ್ಯೂ ಆಗಿ ಸುದ್ದಿ ಸಹ ಆಗಿತ್ತು, ಅದು ಸಾಲ್ವ್ ಆಗಿದೆ. ಸೊ ಈಗ ಮಧ್ಯಮದ ವರ್ಗದ ಜನರು OC ತೊಗೋಬೇಕಂದ್ರೆ ಜಾಸ್ತಿ ಸೈಟ್ ಇದ್ದರೆ ಮಾತ್ರ, ಜಾಸ್ತಿ ಸ್ಕ್ವೇರ್ ಫೀಟ್ ಇದ್ದರೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಅದೇ ಈಗ OC ಏನು ಮಾಡಿದೆ, 2012ಇಂದ 2024ವರೆಗೆ ಅಲಹಾಬಾದ್ ಹೈಕೋರ್ಟು ಯಾವುದೋ UP ಗೌರ್ಮೆಂಟಲ್ಲಿ ಒಂದು ಇದರಲ್ಲಿ ಸಿಟಿಯಲ್ಲಿ ಆದಂಥದ್ದು 12 ವರ್ಷದ ನಂತರ ಜಡ್ಜ್ಮೆಂಟ್ ಆಗಿದೆ. ಆ ಜಡ್ಜ್ಮೆಂಟ್ ಬಂದು ಈ ದೇಶದ 136 ಕೋಟಿ ಜನಕ್ಕೆ ಅನ್ವಯಿಸುವಂಥ ಜಡ್ಜ್ಮೆಂಟು. ಆ ಜಡ್ಜ್ಮೆಂಟನ್ನು ಆದೇಶ ಮಾಡೋ ಮೊದಲು ಇವರು ಪೂರ್ವಪರ ಸರ್ಕಾರದವರು ಸ್ಟಡಿ ಮಾಡಿ ಇದು ಜಾರಿ ಮಾಡಿದ್ರೆ ಏನಾಗ್ತದೆ, ಯಾವ ಹಂತದಲ್ಲಿ ಜಾರಿ ಮಾಡಬೇಕು ಅಂತ ಚರ್ಚೆ ಮಾಡಿ ಮಾಡಬೇಕಾಗಿತ್ತು. ಇವರು ಏಕಾಏಕಿ ಜಾರಿ ಮಾಡಿಬಿಟ್ರು. ಅದರಿಂದ ಈ ರಾಜ್ಯದ ಗ್ರಾಹಕರಿಗೆ 100ಕ್ಕೆ 100 ತೊಂದರೆ ಆಗಿದೆ. ಯಾಕಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ಜಾರಿಯಾಗಿಲ್ಲ ಆ ಸುಪ್ರೀಂ ಕೋರ್ಟ್ ಆದೇಶ. ಯಾಕಂದರೆ ಇವರು ಅಫಿಡವಿಟ್ ಕೊಡಬೇಕಾಗಿತ್ತು. ಯಾಕಂದರೆ ಇವತ್ತೊಂದು ಆದೇಶ ಇದೆ, ಏನು, ನೀನು ಯಾವುದೇ ಕಟ್ಟಡವನ್ನು ಕಟ್ಟಿದ್ರೆ ನೀನೊಂದು ವಿಳಾಸದ ಪ್ರೂಫ್ ಕೊಟ್ಟು ಆರ್ಕಿಟೆಕ್ಟ್ ನಕ್ಷೆಯನ್ನು ಕೊಟ್ಟರೆ ಕರೆಂಟ್ ಕೊಡ್ತೀವಿ ಅಂತ ಇವತ್ತು ಆದೇಶ ಇದೆ. ಈ ಆದೇಶದ ಪ್ರಕಾರ ನಾನು ಬಿಲ್ಡಿಂಗನ್ನು ಕಟ್ಟಿದ್ದೀನಿ, ಇವು ನೆಕ್ಸ್ಟ್ ಡೇಗೆ ಈ ಕೋರ್ಟ್ ಆರ್ಡರ್ ಬಂದು ನಿನ್ನ ಕರೆಂಟ್ ಕೊಡಲ್ಲ ಅಂದರೆ ಬಿಲ್ಡಿಂಗ್ ಹೊಡೆದಾಕೋಕ್ಕಾಗಲ್ಲ. ಸೊ ಇವರು ಒಂದು ಅಫಿಡವಿಟ್ ಕೊಡಬೇಕಾಗಿತ್ತು, ಇದನ್ನು ಜಾರಿ ಮಾಡೋಕ್ಕೆ ಇಷ್ಟೆಲ್ಲ ತೊಂದರೆಗಳಿದೆ, ಮುಂದಿನ ದಿನಗಳಲ್ಲಿ ಒಂದು ಜಾರಿ ಮಾಡ್ತೀವಿ ಅಂತ. ಬಟ್ ಜಾರಿ ಮಾಡೋದ್ರಿಂದ ಇವತ್ತು ರಾಜ್ಯದ ನಮ್ಮ ಬೆಸ್ಕಾಂ ಒಂದು ವರದಿಯ ಪ್ರಕಾರ ಬೆಂಗಳೂರು ವ್ಯಾಪ್ತಿಯಲ್ಲೇ ಬೆಸ್ಕಾಂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೇ 4,25,25,000 ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ನೋಡೋಣ, ಇದರಿಂದ ಗ್ರಾಹಕರಿಗೆ ಅನಾನುಕೂಲ ಆಗಿದೆ ಸರ್. ನಮಗೂ ಗುತ್ತಿಗೆದಾರಿಗೆ ಏನಾಗಿದೆ, ನಾವೆಲ್ಲ ಕೆಲಸವನ್ನು ನಿರ್ವಹಿಸಿದ್ದೀವಿ, ಬಂಡವಾಳವನ್ನು ಹಾಕಿದ್ದೀವಿ, ಗ್ರಾಹಕ ನೀನು ವಿದ್ಯುತ್ ಸಂಪರ್ಕ ಕೊಟ್ಟ ನಂತರ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಮಗೂ ಸಾವಿರಾರು ಗುತ್ತಿಗೆದಾರಿಗೆ ಲಕ್ಷಾಂತರ ರೂಪಾಯಿ ಹಣ ಸ್ಟ್ರಕ್ ಆಗಿದೆ. ಗುತ್ತಿಗೆದಾರಿಗೂ ತೊಂದರೆ ಆಗಿದೆ, ಹಾಗೆ ಗ್ರಾಹಕರಿಗೂ ತೊಂದರೆ ಆಗಿದೆ. ಈಗ ಸರ್, ಡಿಸೆಂಬರ್ 14ಕ್ಕೂ ಚುನಾವಣೆ ಎರಡನೇ ಬಾರಿಗೆ ನೀವು ಸ್ಪರ್ಧೆ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಎಷ್ಟು ವಿಶ್ವಾಸ ಇದೆ ಮತ್ತು ನಿಮ್ಮ ಟೀಮ್ ಯಾವ ರೀತಿ ವರ್ಕ್ ಮಾಡಿದೆ ಸರ್? ಸರ್, ನಾವು ಕಳೆದ 40 ತಿಂಗಳಿಂದ ನಮ್ಮ ಟೀಮು 24x7 ಈ ರಾಜ್ಯದ ಗುತ್ತಿಗೆದಾರರಿಗೆ ಕೆಲಸವನ್ನು ನಿರ್ವಹಿಸಿದ್ದೀವಿ. ಹಾಗೆ ಗುತ್ತಿಗೆದಾರರಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನು ನಾವು ಕಳೆದ 40 ತಿಂಗಳಿಂದ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಮಹಿಳಾ ಗುತ್ತಿಗೆದಾರರಿದ್ದಾರೆ, ಅವರಿಗೆ ಈ ಸಂಘಟನೆಯಲ್ಲಿ ಗುರುತಿಸಿ ಅವ್ರಿಗೂ ಮಹಿಳಾ ಸಮಾವೇಶಗಳು,
ಮತ್ತು ಮಹಿಳಾ ದಿನಾಚರಣೆ ಕ್ರೀಡಾಕೂಟವನ್ನು ಅವ್ರಿಗೂ ಆಯೋಜನೆ ಮಾಡಿ ಇವತ್ತು ನಮ್ಮ ಗುತ್ತಿಗೆದಾರರ ಮುಖ್ಯವಾಹಿನಿಗೆ ಮಹಿಳಾ ಗುತ್ತಿಗೆದಾರರು ತಂದಿದ್ದೀವಿ. ಖಂಡಿತವಾಗಲೂ ಈ ರಾಜ್ಯದ ಗುತ್ತಿಗೆದಾರರು ಡಿಸೆಂಬರ್ 14ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ 100ಕ್ಕೆ 100 RR ತಂಡಕ್ಕೆ ಮತವನ್ನು ಆಗುವ ಮುಖಾಂತರ ನಮ್ಮ ತಂಡವನ್ನು ಜಯಶೀಲರಾಗಿ ಮಾಡಿಸ್ತಾರೆ. ನಿಮ್ಮ ಒಂದು ಮುಂದಿನ ಗೆದ್ದು ಬಂದರೆ ಈಗ ಉದ್ದೇಶಗಳು ಹೇಳ್ತಾ ಇದ್ರೆ ಆವಾಗಲೇ ಮುಂದಿನ ಪ್ಲಾನ್ಸ್ ಏನಾದರೂ ಇಟ್ಕೊಂಡಿದ್ರೆ ಯಾವ ರೀತಿ? ವಿಷನ್ ಇದೆ ಸರ್. ಮುಂದೆ ನಾನು 3 ವಿಷನನ್ನು ಇಟ್ಟು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಒಂದನೇ ವಿಷನ್ನು 3 ವರ್ಷವನ್ನು ಪೂರೈಸಿದಂಥ ಈ ಸಂಘಕ್ಕೆ ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡ ಇರಬೇಕು. ಈಗಾಗಲೇ 12 ಜಿಲ್ಲೆಯಲ್ಲಿ ಇದೆ. ಇನ್ನೂ 20 ಜಿಲ್ಲೆಯಲ್ಲಿ ನಾವು ಕಟ್ಟಡವನ್ನು ಮಾಡಬೇಕು. ಆ ಕಟ್ಟಡವನ್ನು ಮಾಡಬೇಕು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ವಿ. ವಿಶೇಷವಾಗಿ ಅದಕ್ಕಿಂತ ಮುಖ್ಯವಾಗಿ ಏನು PWD ಕಾಂಟ್ರಾಕ್ಟ್ ಕೆಲಸವನ್ನು ನಿರ್ವಹಿಸುವಂಥ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಮಲ್ಲಿ 0.5% ಡಿಡಕ್ಟ್ ಮಾಡಿ CBF ಫಂಡ್ ಅಂತ ಇಟ್ಟಿದ್ದಾರೆ, ಕಾಂಟ್ರಾಕ್ಟ್ ಬೆನಿಫಿಟ್ ಫಂಡ್ಸ್ ಅಂತ. ಅದನ್ನು ಕಾಂಟ್ರಾಕ್ಟ್ಗಳು ಮರಣವನ್ನು ಹೊಂದಾಗಿ ಈಗ 10 ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಆರೋಗ್ಯಕ್ಕೆಲ್ಲ ಹಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಇಂಧನ ಇಲಾಖೆಯಲ್ಲಿ ಅದು ಇಲ್ಲ. ಸುಮಾರು ಇಂಧನ ಇಲಾಖೆಯಲ್ಲಿ 8 ರಿಂದ 9 ಅಂಗಸಂಸ್ಥೆಗಳಿವೆ. ಒಟ್ಟು 9 ಸಂಸ್ಥೆಗಳು ಬರ್ತವೆ. ಸುಮಾರು 15,000 ಕೋಟಿಗೂ ಅಧಿಕ ಟೆಂಡರ್ಗಳು ಪ್ರಕ್ರಿಯೆ ಆಗ್ತದೆ. ಟೆಂಡರ್ ಅಂದರೆ ಕಾಮಗಾರಿ ಪ್ರಕ್ರಿಯೆಗಳು. ಅದನ್ನು 0.5% ಡಿಡಕ್ಟ್ ಮಾಡಿದ್ರೆ 1 ವರ್ಷಕ್ಕೆ 75 ಕೋಟಿ ಹಣ ಬರ್ತದೆ. ಈ ಹಣವನ್ನು ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರ ವಿನಿಯೋಗಿಸುವ ಮುಖಾಂತರ ಒಬ್ಬ ಸಾಮಾನ್ಯ ಗುತ್ತಿಗೆದಾರರನ್ನು ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರಿಯುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಈಗಾಗಲೇ ಅದರ ಸರ್ಕಾರದಲ್ಲಿ ಪ್ರೋಸೆಸ್ ಇದೆ. ನಾವು ಏಪ್ರಿಲ್ 1ರಿಂದ ಆಗುವಂಥ ಕಾಮಗಾರಿಗಳಲ್ಲಿ ಇದನ್ನು ಅಳವಡಿಸಬೇಕು ಅಂತ ಕೇಳಿದ್ದೀವಿ. ನೋಡೋಣ, ಮುಂದೆ ಈ ಚುನಾವಣೆ ಆದ ನಂತರ ನಮ್ಮ ಇಂಧನ ಸಚಿವರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಒಂದು ಅನುಮೋದನೆ ಆಗಬೇಕಿದೆ ಸರ್. ಇದು ಪ್ರಮುಖವಾದ 3 ವಿಷನ್. ಇನ್ನು ನಿರಂತರವಾಗಿ ನಮ್ಮ ಸಮಸ್ಯೆಗಳು ಇದ್ದೇ ಇರ್ತದೆ. ಸ್ಥಳೀಯವಾಗಿ ಓಸಿ ಇರ್ಬೋದು, ಮೀಟ್ರ್ ಇರ್ಬೋದು, ಅಧಿಕಾರಿಗಳಿಂದ ತೊಂದರೆಗಳಿರ್ಬೋದು, ಇವೆಲ್ಲ ಇದು ನಿರಂತರ. ನಾವು ಅಲ್ಲಿವರೆಗೆ ವಿದ್ಯುತ್ ಗುತ್ತಿಗೆದಾರ ಆಗಿದ್ದೀವಿ, ಅಲ್ಲಿವರೆಗೆ ನಮ್ಮ ಸಮಸ್ಯೆಗಳು ದೈನಂದಿನ ಚಟುವಟಿಕೆ ಇದರಿಗೆ ಸ್ಥಳೀಯವಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸೋದು. ಹಾಗೆ ಇನ್ನೂ ನಮ್ಮಲ್ಲಿ 29,000 ಗುತ್ತಿಗೆದಾರರಿದ್ದಾರೆ. ಈಗಾಗಲೇ ನಮ್ಮ ಸಂಘದಲ್ಲಿ 15,000 ಜನ ಮೆಂಬರ್ ಇದ್ದೀವಿ. ಎಲ್ಲರನ್ನ ಗುತ್ತಿಗೆದಾರ ಸಂಘದ ಮೆಂಬರ್ ಮಾಡಿ 18,000ಕ್ಕೂ ಅಧಿಕ ಸದಸ್ಯರನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಒಂದು MLC ಸ್ಥಾನವನ್ನು ಪಡಿಬೇಕು ಅಂತ ಗುರಿಯನ್ನು ನಾವು ಇಟ್ಟಿದ್ದೀವಿ. ಅಂದರೆ ನಿಮ್ಮ ಒಂದು ಗೆದ್ರೆ ಈ ಬಾರಿ MLC ಸ್ಥಾನ ಏನು ನಿಮ್ಮ ಒಂದು ಕ್ಷೇತ್ರದಿಂದ ಅಂದರೆ ವಿದ್ಯುತ್ ಗುತ್ತಿಗೆದಾರ ಕ್ಷೇತ್ರದಿಂದ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಓಕೆ ಸರ್, ಇನ್ನು ಅಧಿಕಾರಿಗಳ ಜೊತೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇರುತ್ತೆ ಸರ್? ಯಾಕಂದರೆ ಕೆಲವೊಂದು ಕಡೆ ಗಲಾಟೆನ ಆಗೋದನ್ನು ನೋಡಿ ಸರ್. ಈಗ ನೋಡಿ, ನಮಗೆ ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸನ್ನು ಇಂಧನ ಇಲಾಖೆಯವರು ಕೊಟ್ಟಿದ್ದಾರೆ. ಭಾರತೀಯ ವಿದ್ಯುತ್ ಶಕ್ತಿ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಹೊಸ ಕಟ್ಟಡಗಳಿರ್ಬೋದು, ವಿದ್ಯುತ್ ಕಾಮಗಾರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅನುಮೋದಿತ ವಿದ್ಯುತ್ ಗುತ್ತಿಗೆದಾರರಿಂದ ಸಮಾಪನ ವರದಿಯನ್ನು ಕೊಡೋಕ್ಕೆ ತಗೊಂಡಿರೋದು. ಅದರಿಂದ ನಾವು ಏನು ಇವತ್ತು ಗುತ್ತಿಗೆದಾರ ಲೈಸೆನ್ಸನ್ನು ಪಡೆದಿದ್ದೀವಿ, ಅದರಿಂದ ಸರ್ಕಾರಕ್ಕೂ ನಾವು ಇಲಾಖೆ ಪೇಮೆಂಟನ್ನು ಮಾಡ್ತಾಯಿದ್ದೀವಿ, ಗ್ರಾಹಕರಿಗೆ ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ. ಕಂಪನಿ ಜೊತೆ ಇವತ್ತು ಏನಾಗಿದೆ, ಒಂದು ಹೊಸ ಗ್ರಾಹಕರನ್ನು ಕಂಪನಿಗೆ ಪರಿಚಯ ಮಾಡೋಂಥವ್ರೆ ನಾವು. ಯಾವುದೇ ಒಂದು ಸಮಸ್ಯೆ ಆದರೆ ಗ್ರಾಹಕನಿಗೆ ಕಂಪನಿಯ ಪರವಾಗಿರ್ಬೋದು ಅಥವಾ ಇದರ ವೈಯಕ್ತಿಕ ಇಮ್ಮಿಡಿಯೇಟಾಗಿ ಹೋಗುವಂಥವ್ರು ಗುತ್ತಿಗೆದಾರರು. ಸೊ ನಾವು ಕಂಪನಿ ಮತ್ತು ಗ್ರಾಹಕರ ನಡುವೆ ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಅದು ಅನುಮೋದನೆ ಪಡೆದು, ನಾವೇನು ಅಕ್ರಮವಲ್ಲ ಅಥವಾ ಬ್ರೋಕರ್ ಅಲ್ಲ, ಸರ್ಕಾರದಿಂದ ಲೈಸೆನ್ಸ್ ಪಡೆದು ಕಂಪನಿ ಮತ್ತು ಗ್ರಾಹಕರ ನಡುವೆ ಒಂದು ಸೇತುವೆಯಾಗಿ ನಿರ್ವಹಿಸ್ತಾ ಇದ್ದೀವಿ. ಗ್ರಾಹಕರಿಗೆ ಅನ್ಯಾಯವಾದಾಗ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೀವಿ. ಕಾನೂನನ್ನು ಮೀರಿ ಕೆಲಸ ಮಾಡಿದಾಗ ಹೋರಾಟವನ್ನು ಮಾಡಿದ್ದೀವಿ. ಖಂಡಿತ ಸರ್. ಏನು ಡಿಸೆಂಬರ್ 14ರಂದು ಏನು ಚುನಾವಣೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಸೊ ನಿಮಗೂ ಸಹ ನಮ್ಮ ಅಶ್ವವೇಗ ನ್ಯೂಸ್ ವತಿಯಿಂದ ಸಹ ನಿಮಗೆ ಶುಭಾಶಯನ ಹೇಳ್ತೀವಿ. ಸೊ ಮುಂದೆ ನೀವು ಗೆದ್ದು ಬಂದರೂ ಸಹ ಮುಂದೆ ಸಾರ್ವಜನಿಕರಿಗಿರ್ಬೋದು, ನಿಮ್ಮ ಗುತ್ತಿಗೆದಾರರಿಗೂ ಸಹ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಂತ ಸಹ ನಾವು ಸಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಒಂದು ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಒಂದು ಏನು ವಿಷನ್ನನ್ನು ಹಂಚ್ಕೊಂಡಿದ್ದೀರಾ, ಸೊ ಅದಕ್ಕೆ ಧನ್ಯವಾದಗಳು ಸರ್. ಸೊ ಇದಾಗಿತ್ತು ಏನು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.